ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಬಿಗ್ ಅಪ್ಡೇಟ್ಸ್ ಇದೆ. ಸೊ ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಏನಂತ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಜೊತೆಗೆ ಈಗಾಗಲೇ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕೂಡ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ತುಂಬ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಸೊ ಇದ್ರ ಬಗ್ಗೆ ಈಗಾಗಲೇ ಒಂದು ಸಮೀಕ್ಷೆನೂ ಕೂಡ ನಡೆಸ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ 10,000 ಆಶಾ ಕಾರ್ಯಕರ್ತರು ಹಾಗೆ 10,000 ಅಂಗನವಾಡಿ ಟೀಚರ್ಸು ಸೇರಿ ಈಗಾಗಲೇ ಒಂದು ಸಮೀಕ್ಷೆನ ನಡೆಸ್ತಾ ಇದ್ದಾರೆ. ಯಾಕೆ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ವಿಪಕ್ಷಗಳು ಏನು ಹೇಳಿತ್ತು ಅಂತ ಹೇಳಿದ್ರೆ, ಈ ಯೋಜನೆಗಳೆಲ್ಲವೂ ಕೂಡ ಬಿಟ್ಟಿ ಯೋಜನೆಗಳಾಗಿದೆ, ಸರ್ಕಾರಕ್ಕೆ ಏನಕ್ಕೆ ಬೇಕಿತ್ತು ಈ ಯೋಜನೆಗಳನ್ನೆಲ್ಲ ಕೊಟ್ಟು, ಈಗಾಗಲೇ ಸರ್ಕಾರದಲ್ಲಿ ಹಣ ಇಲ್ಲದೆ ಇರೋ ಥರ ಮಾಡ್ಕೊಂಡಿದೆಯಲ್ಲ, ಯಾಕಾಗಿ ಮಾಡ್ಕೊಂಡಿದೆ, ಈಗ ಇರೋ ಯೋಜನೆಗಳನ್ನೆಲ್ಲದನ್ನು ಕೂಡ ಕರೆಕ್ಟಾಗಿ ಮಾಡಿ ಅದರಲ್ಲೇ ಅಭಿವೃದ್ಧಿನ ಮಾಡ್ಬೋದಾಗಿತ್ತು. ರಾಜ್ಯ ಕೂಡ ದಿವಾಳಿ ಆಗ್ತಾಯಿದೆ. ಈ ಬಿಟ್ಟಿ ಭಾಗ್ಯಗಳು 5 ಭಾಗ್ಯಗಳೇನೇನು ಕೊಟ್ಟಿದ್ದಾರೋ ಅದರಲ್ಲೂ ಕೂಡ ರಾಜ್ಯ ಲಾಸಲ್ಲಿ ನಡೀತಾ ಇದೆ. ಜನಗಳಿಗೆ ಇದು ಹೊರೆ ಆಗುತ್ತೆ, ಮುಂದಿನ ಜನ್ರೇಷನ್ನು, ಮುಂದಿನ ಪೀಳಿಗೆಗೆ ಇದು ದೊಡ್ಡ ಮಾರಕ ಆಗುತ್ತೆ. ಸೊ ಈಗಲೇ ಇದನ್ನು ಕೈ ಬಿಡಬೇಕಾಗತ್ತೆ. ಈ ಯೋಜನೆಗಳನ್ನೆಲ್ಲದೂ ಸ್ಟಾಪ್ ಮಾಡಿ ಹೊಸ ಯೋಜನೆಗಳನ್ನು ನೀವು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾನೆ ಬಂದಿತ್ತು. ಅದರ ಜೊತೆಗೆ ಈಗ ಕಾಂಗ್ರೆಸ್ ಸರ್ಕಾರನೂ ಕೂಡ 11 ಹಾಗೆ 12ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಹಾಕದೇ ಇರೋದು ದೊಡ್ಡ ಕಾರಣ ಆಗಿದೆ. ಅದು ಕೂಡ ಒಂದು ವಿಪಕ್ಷಗಳಿಗೆ ಮಾತಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಈಗ 2 ತಿಂಗಳ ಹಣ ಇನ್ನೂ ಕೂಡ ಹಾಕದೇ ಇರೋದಕ್ಕೆ ವಿಪಕ್ಷಗಳಿಗೆ ಭಾಳ ಚೆನ್ನಾಗಿ ಚಾನ್ಸ್ ಆಗಿದೆ. ಅದು ಇದು ನೀವು ಹಾಕ್ತಾನೆ ಇಲ್ಲ, ಹಣನೂ ಹಾಕ್ತಾ ಇಲ್ಲ, ಇವಾಗ ಸರ್ಕಾರನೂ ಲಾಸಲ್ಲಿ ನಡೀತಾ ಇದೆ, ಬೇರೆ ಯೋಜನೆಗಳಿಗೆ ಇಟ್ಟಿರುವ ಹಣ ಕೂಡ ತಂದು ಇಲ್ಲಿ ಫ್ರೀ ಯೋಜನೆಗಳಿಗೆ ಕೊಡ್ತಾ ಇದ್ದೀರಾ ಅಂತ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾಗಿ ಈಗಾಗಲೇ ಸ್ನೇಹಿತರೆ 10,000 ಆಶಾ ಕಾರ್ಯಕರ್ತರು ಹಾಗೆ 10,000 ಅಂಗನವಾಡಿ ಟೀಚರ್ಸು ಸೇರಿ 70ರಿಂದ 80 ಲಕ್ಷ ಮಹಿಳೆಯರನ್ನ ಸಮೀಕ್ಷೆ ಮಾಡಲಾಗಿದೆ ಅಂತ ಈಗಾಗಲೇ. ಸೊ ಅವರ ಬಾಯಲ್ಲಿ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಆಶಾ ಕಾರ್ಯಕರ್ತರು ಹಾಗೆಯೇ ಅಂಗನವಾಡಿ ಟೀಚರ್ಸು. ಸೊ ಜನಗಳ ಬಾಯಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬರ್ತಾ ಇರೋದ್ರಿಂದ ತುಂಬ ಉಪಯೋಗ ಆಗಿದೆ. ನಮಗೆ ಮನೆಯಲ್ಲಿ ರೇಷನ್ ತರೋದಕ್ಕಾಗಿರ್ಬೋದು, ಅಥವಾ ಹಾಸ್ಪಿಟ್ಲ್ ಬಿಲ್ ಕಟ್ಟೋದಕ್ಕಾಗಿರ್ಬೋದು, ಅಥವಾ ನಮಗೆ ಮೆಡಿಸಿನ್ ಖರ್ಚಿಗಾಗಿರ್ಬೋದು, ನಮ್ಮ ಮಕ್ಕಳಿದ್ರೂ ಕೂಡ ಹಣ ಕೆಲವೊಂದಿಷ್ಟು ಜನರಿಗೆ ಕೊಡ್ತಾ ಇರಲ್ಲ. ಮಕ್ಕಳಿದ್ರು ಎಲ್ಲೋ ಒಂದು ಕಡೆ ಇರ್ತಾರೆ, ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಳ್ಳಲ್ಲ, ಅಂಥವರಿಗೆ 2,000 ರೂಪಾಯಿ ಹಣ ತುಂಬ ಉಪಯೋಗ ಆಗ್ತಾ ಇದೆ. ಜೊತೆಗೆ ನಮಗೆ ಬಟ್ಟೆ ತಗೊಳ್ಳೋಕ್ಕಾಗಿರ್ಬೋದು, ಅಥವಾ ಎಲ್ಲರೂ ಹೋಗಿ ಬರೋದಕ್ಕಾಗಿರ್ಬೋದು, ಏನಕ್ಕಾದ್ರೂ ಒಂದು ಯೂಸ್ ಆಗ್ತಾನೆ ಇದೆ. 2,000 ರೂಪಾಯಿ ಹಣ ಕೊಟ್ಟಿರೋದು ತುಂಬ ಉಪಯೋಗ ಆಗ್ತಾ ಇದೆ. ಅದರ ಜೊತೆಗೇನೆ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಉಚಿತ ಅಕ್ಕಿ ಜೊತೆಗೆ ಉಚಿತ ಅಕ್ಕಿ ಹಣ ಕೂಡ ಕೊಡ್ತಾ ಇದ್ದಾರೆ. ಆ ಉಚಿತ ಅಕ್ಕಿ ಹಣದಲ್ಲೂ ಕೂಡ ಒಂದಿಷ್ಟು ಬೇಳೆಕಾಳುಗಳನ್ನು ತಗೋಬೋದು, ಅಥವಾ ಎಣ್ಣೆಗಳನ್ನು ತಗೋಬೋದು, ಅಥವಾ ಬೇರೆ ಏನಾದ್ರು ದಿನಸಿ ಪದಾರ್ಥಗಳನ್ನು ತಗೊಳ್ಳೋದಕ್ಕೂ ಕೂಡ ಯೂಸ್ ಆಗ್ತಾ ಇದೆ ನಮಗೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಈಗಾಗಲೇ 70ರಿಂದ 80 ಲಕ್ಷ ಮಹಿಳೆಯರು ಪಾಸಿಟಿವ್ ಆಗಿ ರಿವ್ಯೂಸ್ನ ಕೊಟ್ಟಿದ್ದಾರಂತೆ. ಈ ಯೋಜನೆಗಳೆಲ್ಲದೂ ಕೂಡ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಆ ಯೋಜನೆಗಳೆಲ್ಲದೂ ಕೂಡ ಉಪಯೋಗಕ್ಕೆ ಬಂದಿದೆ. ಅದರಿಂದ ಯಾವುದೇ ರೀತಿಯಾದ ಎಫೆಕ್ಟ್ ನಮಗಿಲ್ಲ. ಅದನ್ನು ಈಗಾಗಲೇ ಯಾವ ರೀತಿಯಾಗಿ ಕೊಟ್ಟಿದ್ದೀರೋ ಅದೇ ರೀತಿಯಾಗಿ 5 ವರ್ಷಗಳ ಕಾಲನೂ ಕೂಡ ಕಂಟಿನ್ಯೂ ಆಗಿ ನಮಗೆ ಕೊಡ್ತಾ ಹೋಗಿ, ಸರ್ಕಾರ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಮಗೆ ಈ ಯೋಜನೆಗಳನ್ನೆಲ್ಲದೂ ಕೊಡಿ, ಅದರಿಂದ ತುಂಬ ಉಪಯೋಗನ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮಹಿಳೆಯರು ಹೇಳ್ತಾ ಇದ್ದಾರಂತೆ. ಸೊ ಹಾಗೆಯೇ ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ 5 kg ಅಕ್ಕಿ ಹಾಗೆ 5 kgಗೆ ತಗೊಳ್ಳುವಂಥ ಹಣ ಏನಿದೆ, ಆ ಹಣದ ಬದಲು ಕೂಡ ಬೇಳೆಕಾಳುಗಳನ್ನು ಕೊಡಿ, ಇಲ್ಲ ಎಣ್ಣೆನ ಕೊಡಿ ಅಂತ ಕೂಡ ಕೆಲವೊಂದಿಷ್ಟು ಜನರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬೇಳೆಕಾಳುಗಳ ರೇಟು ಕೂಡ ಜಾಸ್ತಿ ಆಗಿದೆ. ತೊಗರಿಬೇಳೆ, ಕಡಲೆಬೇಳೆ ಆಗಿರ್ಬೋದು, ಈ ರೀತಿಯಾಗಿ ಬೇಳೆಕಾಳುಗಳ ರೇಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ಹಣ ಬದಲು ಬೇಳೆಕಾಳುಗಳನ್ನೇ ಕೊಡಿ, ಇಲ್ಲ ಎಣ್ಣೆ ಆದರೂ ಕೊಡಿ, ತಿಂಗಳಿಗೆ 1-2-3 ಲೀಟ್ರ್ ಎಣ್ಣೆಗಳನ್ನಾದರೂ ಕೊಡಿ, ಈ ರೀತಿ ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ ಹಲವಾರು ಜನರು. ಸೊ ಸರ್ಕಾರ ಇದಕ್ಕೆ ಏನು ಮಾಡುತ್ತೆ ಅಂತ ನೋಡಬೇಕು. ಇದೇ ರೀತಿಯಾಗಿ ಈಗಾಗಲೇ ಹಣ ಏನು ಹಾಕ್ತಾ ಇದೆಯೋ ಅದೇ ರೀತಿಯಾಗಿ ಹಣನೇ ಹಾಕ್ತಾರಾ ಇಲ್ವಾ, ಅದ್ರ ಬದಲು ಬೇಳೆಕಾಳುಗಳು ಕೊಡ್ತಾರಾ 5 kgಗೆ ಅಂತ
ಮುಂದಿನ ದಿನಗಳಲ್ಲಿ ನೋಡಬೇಕು ಸ್ನೇಹಿತರೆ. ಸೊ ಈಗಾಗಲೇ ನಾನು ಹೇಳಿದಾಗೆ ಸೂಚನೆ ಒಂದು ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಸೂಚನೆ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯರು ಕೊಟ್ಟಿರೋಂಥ ಸೂಚನೆ ಆಗಿದೆ. ಸೊ ಈ ಏನು ಸೂಚನೆ ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ನಮಗೆ ಬೇಡ, ಸರ್ಕಾರ ಲಾಸಲ್ಲಿ ನಡೀತಾ ಇದೆ, ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಕೇಳೋರು ತುಂಬ ಜನ ಇದ್ದಾರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಕ್ಕೆ ಕೊಟ್ಟಿದ್ದೀರಾ, ಸುಮ್ಮನೆ ಏನು ಕೊಡಕ್ಕೆ ಹೋದ್ರಿ, ಸರ್ಕಾರ ಲಾಸ್ ಮಾಡಿಕೊಂಡು ನಡೆಸುವಂಥದ್ದು ಏನಿದೆ ಅದು ನಾಳೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬ ಜನಗಳು ಮಾತಾಡ್ತಾ ಇದ್ದೀರಲ್ಲ, ಆ ಜನಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಡ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ, ಅನ್ನಭಾಗ್ಯ ಯೋಜನೆ ಹಣ ಬೇಡ, ಅಥವಾ ಶಕ್ತಿ ಯೋಜನೆ ಬಸ್ ಫ್ರೀ ಟಿಕೆಟ್ ಆಗಿರ್ಬೋದು, ಯುವ ನಿಧಿ ಯೋಜನೆ ಹಣ ಆಗಿರ್ಬೋದು, ಗೃಹ ಜ್ಯೋತಿಯ ಕರೆಂಟ್ ಬಿಲ್ ಉಚಿತವಾಗಿ ಏನು ಕೊಡ್ತಾ ಇದ್ದಾರೋ ಅದು ಬೇಡ ಅಂತ ಹೇಳೋದಾಗಿರ್ಬೋದು. ಈ ರೀತಿ ನಿಮಗೆ ಯಾವ ಯೋಜನೆನೂ ಬೇಡ ಅಂತ ಹೇಳಿದ್ರೆ ನೀವು ಈಗಾಗಲೇ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಈ ರೀತಿ ಹೋಗಿ ಅಲ್ಲಿ ಏನು ನಮಗೆ ಈ ಯೋಜನೆಗಳು ಬೇಕು ಅಂತ ಅರ್ಜಿನ ಸಲ್ಲಿಸಿದ್ರು, ಅದೇ ರೀತಿಯಾಗಿ ನಮಗೆ ಬೇಡ ಅಂತ ಕ್ಯಾನ್ಸಲಿಗೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಇನ್ನು ಮುಂದೆ ಅವಕಾಶ ನಾವು ಕೊಡ್ತೀವಿ. ಯಾರ್ಯಾರಿಗೆ ಈ ಯೋಜನೆಗಳು ಬೇಡವೋ ಅವರೆಲ್ಲರೂ ಕೂಡ ಕ್ಯಾನ್ಸಲ್ಗೆ ಒಂದು ಅರ್ಜಿನ ಹಾಕಿದ್ರೆ ನಿಮ್ಮ ಯೋಜನೆಗಳು, ನಿಮಗೆ ಬರುವಂಥ ಯೋಜನೆಗಳೆಲ್ಲದೂ ಕೂಡ ಬಂದು ನಾವು ಮಾಡ್ತೀವಿ. ನಿಮ್ಗೆ ಆರ್ಥಿಕ ಹೊರೆ ಆಗ್ತಾ ಇರೋದು, ಸರ್ಕಾರಕ್ಕೆ ಭಾರ ಆಗ್ತಾ ಇರೋದು, ತುಂಬ ಜನರಿಗೆ ಹಣನ ಕೊಡ್ತಾ ಇರೋದ್ರಿಂದ ಸರ್ಕಾರ ತುಂಬ ಲಾಸಲ್ಲಿ ಇದೆಯಲ್ವಾ, ನಿಮ್ಮ ಕಡೆಯಿಂದನೇ ಈ ಬಾಯಲ್ಲಿ ಈ ಮಾತು ಬರ್ತಾ ಇರೋದಲ್ವಾ. ಸೊ ನೀವೇ ಕ್ಯಾನ್ಸಲ್ ಮಾಡಿ, ಫಸ್ಟ್ ನೀವೇ ಸ್ಟಾರ್ಟ್ ಮಾಡಿ. ನೀವು ಸ್ಟಾರ್ಟ್ ಮಾಡೋದ್ರಿಂದ ಆದಷ್ಟು ನಮಗೂ ಕೂಡ ಆರ್ಥಿಕ ಹೊರೆಯನ್ನು ತಪ್ಪಿಸ್ಬೋದು, ನಮಗೂ ಕೂಡ ಎಷ್ಟೋ ಕೋಟಿಯಷ್ಟು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ, ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಆ ದುಡ್ಡನ್ನು ನಾವು ಯೂಸ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಸೂಚನೆ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ, ಅನ್ನಭಾಗ್ಯ ಯೋಜನೆ ಹಣ ಬೇಡ, ಯುವ ನಿಧಿ ಯೋಜನೆ ಹಣ ಬೇಡ, ಅಥವಾ ಗೃಹ ಜ್ಯೋತಿ ಹಣ ಬೇಡ, ಅವರೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಇನ್ನು ಮುಂದೆ ಅವಕಾಶ ಬರುತ್ತೆ. ನಿಮ್ಮ ಹತ್ತಿರದ ಗ್ರಾಮ ಒನ್ಗಳ ಕೇಂದ್ರಕ್ಕೆ ಹೋದರೆ ಕ್ಯಾನ್ಸಲ್ ಕೂಡ ಅವರು ಮಾಡಿಕೊಡ್ತಾರೆ. ಮುಂದಿನ ತಿಂಗಳಿಂದ ಹಣ ನಿಮಗೆ ಬರೋದು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಯಾರೂ ಕೂಡ ಮಾಡೋದಿಲ್ಲ, ಎಲ್ಲರಿಗೂ ಕೂಡ ಸರ್ಕಾರದಿಂದ ಬರ್ತಾ ಇರುವಂಥ ಯೋಜನೆಗಳು ಎಲ್ಲರಿಗೂ ಬೇಕೇ ಬೇಕು. ನಮಗಾದರೂ ಅಷ್ಟೇ, ನಿಮಗಾದರೂ ಅಷ್ಟೇ, ಯಾರೂ ಕೂಡ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಅರ್ಜಿ ಹಾಕೋ ಚಾನ್ಸಸ್ಸು ಇರೋದಿಲ್ಲ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನಂತ ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಸ್ನೇಹಿತರೆ, 11ನೇ ಕಂತಿನ ಹಣ ಇನ್ನೊಂದು ಅಥವಾ 2 ದಿನದ ಒಳಗಾಗಿ ಎಲ್ಲರ ಖಾತೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗೆಯೇ 12ನೇ ಕಂತಿನ ಹಣ ಕೂಡ ಜುಲೈ 15ನೇ ತಾರೀಕು ಒಳಗಾಗಿ ಎಲ್ಲರಿಗೂ ಬರೋದಕ್ಕೆ ಶುರುವಾಗುತ್ತೆ. ಯಾರ್ಯಾರಿಗೆ 11 ಇನ್ನು 12ನೇ ಕಂತಿನ ಹಣ ಬಂದಿಲ್ಲೋ ಅವರೆಲ್ಲರಿಗೂ ಕೂಡ ನಾವು ಇನ್ನು ಮುಂದೆ ಹಣನ ಹಾಕ್ತೀವಿ. ಇದುವರೆಗೂ ಸ್ವಲ್ಪ ಹೋಲ್ಡ್ ಆಗಿತ್ತು, ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಹಾಗೆ ಕೇಂದ್ರದ ಎಲೆಕ್ಷನ್ ಇದ್ದ ಕಾರಣದಿಂದ ಕೂಡ ನಾವು ಸ್ವಲ್ಪ ದಿನಗಳ ಕಾಲ ಅಮೌಂಟನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ. ಆದರೆ ಇನ್ನು ಮುಂದೆ ಎಲ್ಲರಿಗೂ ಹಾಕ್ತೀವಿ. 11 ಹಾಗೆ 12ನೇ ಕಂತಿನ ಹಣ ಎಲ್ಲರ ಖಾತೆಗೂ ಬರುತ್ತೆ. ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ, ಯಾರೂ ಕೂಡ ಭಯ ಪಡುವಂಥ ಅಗತ್ಯ ಇಲ್ಲ. ವಿಪಕ್ಷಗಳು ಏನೇ ಮಾತಾಡಿದ್ರು ಕೂಡ ನಾವು ನಿಮಗೆ ಹಣ ಏನು ಹಾಕಬೇಕು, ಕಮಿಟ್ಮೆಂಟ್ ನಿಮ್ಮ ಜೊತೆಗೆ ಏನು ಮಾಡ್ಕೊಂಡಿದ್ದೀವೋ ಹಣ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ನಾವು ಎಲ್ಲದನ್ನೂ ಕೂಡ ಸಕ್ಸಸ್ ಆಗಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ಸ್ನೇಹಿತರೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.